ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಒಂದು ಕೆರೆ ಹತ್ರ ಬಂದು ನಿಂತಿರ್ತಾಳೆ. ಸಿದ್ದು ಬರ್ತಾನೆ, ಏನು ಶಾರದವ್ರೆ, ಹೇಳ್ದಲ್ಲೇ ಕೇಳ್ದಲ್ಲೇ ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಮಗೆಲ್ಲ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ, ಅಷ್ಟಕ್ಕೂ ಏನಕ್ಕೆ ನಿಂತಿದ್ದೀರಾ ಅಂತ ಅಂದಾಗ ಏನೂ ಮಾತಾಡದೆ ಶಾರದಾ ಸೈಲೆಂಟಾಗಿರಬೇಕಾದ್ರೆ ಜೀವನದಲ್ಲಿ ಸವಾಲುಗಳು ಬರ್ತಲೇ ಇರ್ತವೆ ಶಾರದವ್ರೆ. ಜೀವನ ಅಂತಂದಮೇಲೆ ಇದೆಲ್ಲ ಕಾಮನ್ನು, ನಾವು ಅದನ್ನು ಎದುರಿಸ್ಕೊಂಡು ಮುಂದೆ ಹೋಗಲೇಬೇಕಲ್ವಾ. ನೀವು ಒಟ್ಟಾರೆ ಖುಷಿಯಾಗಿರಬೇಕು, ನೀವು ಖುಷಿಯಾಗಿದ್ದರೆ ನಾವೆಲ್ಲ ಖುಷಿಯಾಗಿರ್ತೀವಿ. ದಯವಿಟ್ಟು ಬನ್ನಿ ಅಂತ ಅನ್ಬೇಕಾದ್ರೆ ಹೇಗೆ ಬರಲಿ ಸರ್, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಈ ಪ್ರಶ್ನೆ, ಈ ನೋವು, ಈ ಗೊಂದಲ ಇದರಿಂದ ಅನುಭವಿಸಿ ಸಾಕಾಗ್ಬಿಟ್ಟಿದೆ. ಯಾವತ್ತೂ ನನಗೆ ಮುಕ್ತಿ ಸಿಗುತ್ತೆ ಸರ್ ಅಂತ ಅಂದಾಗ ನಿಮ್ಮ ನೋವು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಶಾರದವ್ರೆ. ನನ್ನ ಕತ್ಲಿಂದ ಯಾರೋ ಇದ್ದಾರೆ ಅನ್ನೋ ಬೆಳಕು ಕಾಣಿಸ್ತಿದೆ, ಅದ್ರ ಬಗ್ಗೆ ನೀವು ಖುಷಿ ಪಡಿ ಶಾರದವ್ರೆ ಅಂತ ಸಿಟ್ಟು ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಆ ದೇವರು ಸೂಚನೆ ಕೊಡ್ತಾ ಇದ್ದಾರಲ್ವಾ, ಸೊ ಅದಕ್ಕೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಅನ್ಬೇಕಾದ್ರೆ ಏನು ಯೋಚನೆ ಮಾಡಲಿ ಸರ್, ನನಗೇನಾಗ್ತಿದೆ ನನ್ನ ಲೈಫಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಮೇಲೊಬ್ಬ ಕೂತಿರೋ ಸೂತ್ರಧಾರಿ ಕಣ್ಣಿಗೆ ಮಣ್ಣೆರ್ತಿರ್ಬೇಕಾದ್ರೆ ನಾನು ಹೇಗೆ ಅಂದ್ಕೊಳ್ಳಿ ನನಗೆ ಒಳ್ಳೇದಾಗುತ್ತೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅಮ್ಮನ ಹುಡ್ಕೋ ಭರೋಸದಲ್ಲಿ ನೀವು ನಿಶಕ್ತಿ ಆಗಿಬಿಟ್ಟಿದ್ದೀರಾ, ಹಾಗೆ ಶಕ್ತಿ ಇಲ್ದಂಗೆ ಎಲ್ಲನೂ ಸಹ ಕಳ್ಕೊಬಿಟ್ಟಿದ್ದೀರಾ. ದಯವಿಟ್ಟು ಬನ್ನಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸಹ ಇಂಥ ಸಮಸ್ಯೆ ಇರುತ್ತೆ, ಬೆಟ್ಟದಷ್ಟು ಇದೆ. ಹಾಗಂತ ಎಲ್ಲರೂ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಕಣ್ಣೀರನ್ನ ಅಲ್ಲಿ ಕೈ ತೊಳಿಬೇಕಾಗುತ್ತೆ, ಪ್ರಪಂಚನೇ ಕಣ್ಣೀರು ಹಾಕಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಟು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಆ ಕಡೆ ಒಂದು ದೇವಸ್ಥಾನ ನೋಡಿದ ತಕ್ಷಣ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಶಾರದವ್ರೆ ಮೊದಲು ಕಣ್ಣೀರು ಒರೆಸ್ಕೊಳ್ಳಿ ಅಂತ ಅಂದಾಗ ಅವನ ಮುಖ ನೋಡ್ತಿರ್ಬೇಕಾದ್ರೆ ನಾನೇ ಒರೆಸ್ತೀನಿ ಅಂತ ಒರೆಸ್ಬಿಟ್ಟು, ನಾನು ಈ ರೀತಿ ಕೇರ್ ಮಾಡೋದು ನಿಮಗೆ ತುಂಬ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ಕಣ್ಣೀರು ಒರೆಸಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲಿಗೆ ಸರ್ ಎಲ್ಲಿಗೆ ಸರ್ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಅಮ್ಮನಿಗೆ ಐ ಆಮ್ ವಿತ್ ಯು, ಹಾಗೆ ನಿಮಗೇನೇ ತೊಂದರೆ ಆಗಲಿ ಅಥವಾ ಆ ಶಾರದಾ ಎಲ್ಲ ಬೇರೆ ಯಾರೇ ಆದರೂ ನಿಮಗೆ ತೊಂದರೆ ಕೊಡೋಕ್ಕೆ ಬಂದರು ನಾನು ಪ್ರೊಟೆಕ್ಟ್ ಮಾಡ್ತೀನಿ ನಿಮ್ಮಮ್ಮ ಅಂತ ಸುಮಿತ್ರನ ಹಗ್ ಮಾಡಿಕೊಂಡು ನಾಟಕ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದ ಸುಮಿತ್ರ, ನಿನ್ನ ಮಗಳು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ಅಮ್ಮ ಮಗಳು ಬಾಂಧವ್ಯ ಅಂತ ಅಂದರೆ ಇದನ್ನೇ ನೋಡಿ ಅವಳ ಕೈ ಸಹಿಸೋಕ್ಕಾಗ್ತಾ ಇಲ್ಲ. ನಿಮ್ಮಿಬ್ಬರು ಪ್ರೀತಿನ ನೋಡಿ ನನಗೆ ಮನಸ್ಸು ಕಣ್ತುಂಬಿ ಬರ್ತಾ ಇದೆ. ಅದಕ್ಕೋಸ್ಕರ ಶಾರದಾ ತಡ್ಕೊಳಕ್ಕಾಗದೆ ಪದೇ ಪದೇ ನಮ್ಮನೆಗೆ ಬರ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಏನಾಗಿದೆ ಅವಳಿಗೆ, ಬರಬೇಡ ಅಂದರೂ ಬರ್ತಿದ್ದಾಳಲ್ಲ ಅಂತ ಅಂದಾಗ ಸುಮಿತ್ರ ಮಾತ್ರ ಶಾರದಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಬಂದರೆ ಆ ಶಾರದಾ ಬಿರುಗಾಳನ್ನೇ ಎಬ್ಬಿಸ್ಬಿಡ್ತಾಳೆ ಅಂತ ಅಂದಾಗ ದಶರಥ ಕೋಪ ಮಾಡಿಕೊಂಡು, ವಿನಾಕಾರಣ ಹುಡುಗಿನ ಏನಕ್ಕೆ ಬೈತೀರಾ, ಅವಳೇನೋ ಒಂದು ತಪ್ಪು ಮಾಡಿದರೆ ಸಾಕು ಅದಕ್ಕೆ ನೂರೆಂಟು ಸೇರಿಸ್ಕೊಂಡು ಹೇಳ್ತೀರಲ್ಲ, ಅಷ್ಟಕ್ಕೂ ನಿಮಗೆ ಶಾರದಾ ಮೇಲೆ ಏನಕ್ಕೆ ಇಷ್ಟು ಕೋಪ ಅಂತ ಅಂದಾಗ ಸುಮಿತ್ರ, ಯಾಕ್ರಿ ನೀವು ಈ ರೀತಿ ಮಾತಾಡ್ತಿದ್ದೀರಾ, ಹಾಗಾದರೆ ನಾವೇನೋ ತಪ್ಪು ಮಾಡಿರೋದು, ಆ ಶಾರದಾ ಏನೂ ತಪ್ಪು ಮಾಡಿಲ್ವಾ, ಸುಮ್ಮನೆ ನಾವು ಅವಳ ಮೇಲೆ ಅಪರಾಧನ ಮಾಡ್ತಾ ಇದ್ದೀವ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನೀವು ಬಿಡಿ, ಯಾವಾಗಿದ್ರು ಆ ಶಾರದನ ಪರನೇ, ನೀವು ಯಾಕ್ರಿ ಇಷ್ಟೊಂಥರ ಬದಲಾಗ್ಬಿಟ್ರಿ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತಾ ಇದ್ದೀರಲ್ಲ, ಆದರೆ ಅವಳು ಬೆಳ್ಳಗಿರೋ ಹಾಲೆಲ್ಲ ಕಂಡ್ರೆ ವಿಷ, ಅವಳ ಬುದ್ಧಿ ನಿಮಗೆ ಗೊತ್ತಿಲ್ವಾ ಅಂತ ಅಂದಾಗ ತಾತನೂ ಸಹ, ಸುಮಿತ್ರ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ದಶರಥ, ನಾವು ಇಷ್ಟು ದಿನ ಅವಳನ್ನ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ವಿ, ಆದರೆ ಶಾರದಾ ನಿನ್ನೊಂದು ಮುಖನ ನಾವೆಲ್ಲ ನೋಡಿದ್ದೀವಿ, ಯಾಕೆ ನಿನಗಿನ್ನೂ ಅರ್ಥ ಆಗ್ತಿಲ್ಲ, ಅವಳನ್ನ ನಂಬಿದ್ದೀಯಲ್ಲ, ಅವಳೊಂಥರ ಮುಳ್ಳಿದ್ದಂಗೆ ಯಾವಾಗಲೂ ಬಂದು ಚುಚ್ಚುತ್ತಾ ಇರ್ತಾಳೆ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಆಗಲ್ಲಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರ್ರಿ ಸಾಕು, ಯಾವಾಗಲೂ ಅವಳ ಬಗ್ಗೆನೇ ಹೇಳ್ತಾ ಇರ್ತೀರಲ್ಲ, ಇಷ್ಟೆಲ್ಲ ಆದರೂ ಸಹ ಅವಳನ್ನ ನಂಬ್ತಿದ್ದೀರಲ್ಲ, ಅದನ್ನು ನನ್ನ ಕೈಲಿ ಅರ್ಗಿಸ್ಕೊಳಕ್ಕಾಗ್ತಿಲ್ಲ ಅಂತ ಸುಮಿತ್ರ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಜ್ಯೋತಿಕಾ ಮುಖ ನೋಡಿಕೊಂಡು, ನೋಡು ಕಂದ, ಇನ್ಮೇಲೆ ಯಾವತ್ತೂ ಯೋಚನೆ ಮಾಡಬೇಡ, ಆ ಶಾರದಾ ಯಾವತ್ತೂ ಮನೆ ಕಡೆಗೆ ಬರಲ್ಲ, ಆ ರೀತಿ ಮಾಡ್ತೀನಿ, ಒಂದು ವೇಳೆ ಅವಳು ಬಂದರೂ ಶಾಂತವಾಗಿರೋ ಸಮುದ್ರಕ್ಕೆ ಬೋರ್ಗರೆಗೂ ಬರುತ್ತೆ ಅಂತ ನಾನು ಅವಳಿಗೆ ತೋರಿಸ್ತೀನಿ ಅಂತ ಕೋಪದಿಂದ ಹೇಳ್ತಾ ಇದ್ರೆ ಜ್ಯೋತಿಕನಿಗೂ ಪಾರಿಜಾತನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಟೆನ್ಷನ್ ಮಾಡ್ಕೋಬೇಡ, ಇದನ್ನೆಲ್ಲ ಬಿಟ್ಟಾಕು ಅಂತ ಅಂದಾಗ, ಐನೋ ಮಾಮ್ ಐನೋ, ನೀವು ಯಾವಾಗಲೂ ನನ್ನ ಜೊತೆ ಸಪೋರ್ಟ್ ಆಗಿರ್ತೀರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನೀವು ಯಾವುದಾದ್ರೂ ವಿಷಯಕ್ಕೆ ಟೆನ್ಷನ್ ಮಾಡಿಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀರಾ, ನೀವು ಡ್ಯಾಡ್ ತಾತ ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಜ್ಯೋತಿಕಾ ಹೇಳ್ತಿರ್ಬೇಕಾದ್ರೆ, ಈ ಗುಣನೇ ನನಗೆ ತುಂಬ ಇಷ್ಟ ಆಗೋದು ಕಂದ, ಬಾಯ್ಲಿ ಅಂತ ತನ್ನ ಮಗಳನ್ನ ಪ್ರೀತಿಯಿಂದ ಹಗ್ ಮಾಡಿಕೊಂಡು ಮುತ್ತು ಕೊಡ್ತಾ ಇದ್ದರೆ ದಶರಥ ಮಾತ್ರ ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಜ್ಯೋತಿಕಾ ಮಾತ್ರ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದನ ದೇವಸ್ಥಾನಕ್ಕೆ ಕರ್ಕೊಬರ್ತಿರ್ಬೇಕಾದ್ರೆ, ನೋಡಿ ಶಾರದಾ ಅವರೇ, ಇಲ್ಲಿ ಗುರುಗಳು ತುಂಬ ಚೆನ್ನಾಗಿ ಪ್ರವಚನಗಳನ್ನು ಕೊಡ್ತಾರೆ, ಸ್ವಲ್ಪ ಹೊತ್ತು ಕುತ್ಕೊಂಡು ಕೇಳ್ಕೊಂಡು ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಶಾರದಾ ಮತ್ತು ಸಿದ್ದು ಇಬ್ಬರು ಸಹ
ಪ್ರವಚನನ ಕೇಳ್ತಾ ಇರಬೇಕಾದ್ರೆ ಗುರುಗಳು ಶ್ರೀಕೃಷ್ಣ ಪರಮಾತ್ಮ ಕಥೆನ ಹೇಳ್ತಾ ಇರಬೇಕಾದ್ರೆ ಶಾರದಾ ನನ್ನ ಲೈಫಲ್ಲಿ ಆಗಿರೋ ಘಟನೆನೇ ದೇವ್ರನ್ನ ಲೈಫಲ್ಲಿ ಆಗಿದೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿದ್ರೆ ಶಾರದಾ ಅವರೇ, ಕೃಷ್ಣ ಪರಮಾತ್ಮನ ಲೈಫಲ್ಲೂ ಸಹ ಈ ಥರ ಆಗಿದೆ. ತನ್ನ ತಾಯಿಯಿಂದ ದೂರ ಆಗಿ ಯಶೋದೆ ಹತ್ರ ಬೆಳೆದು ದೊಡ್ಡವನಾಗಿದ್ರು ಆ ಪರಮಾತ್ಮ ಅಂಥ ದೇವರಿಗೆ ತಪ್ಪಿದ್ದಲ್ಲ ಅಂತ ಅಂದಮೇಲೆ ಸಾಮಾನ್ಯ ಮನುಷ್ಯರು ನಮ್ಮ ಜೀವನದಲ್ಲೂ ಈ ರೀತಿ ಎಲ್ಲ ಆಗುತ್ತಲ್ವಾ. ಆದರೆ ಒಂದಲ್ಲ ಒಂದು ದಿನ ನಿಮ್ಮ ತಾಯಿ ಮಡಿದು ನೀವು ಸೇರೋ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಗುರುಗಳು ಮತ್ತೆ ಪ್ರವಚನನ ಹೇಳ್ತಾ ಇರ್ತಾರೆ. ಯಶೋದೆ ತಾಯಿ ಯಾವತ್ತೂ ಸಹ ಶ್ರೀಕೃಷ್ಣನ ತನ್ನ ಸ್ವಂತ ಮಗ ಅಂತ ಅಂದ್ಕೊಂಡೇ ಬೆಳೆಸಿದ್ರಂತೆ, ಬೇರೆ ಮಗ ಅಂತ ಅಂದ್ಕೊಂಡು ಬೆಳೆಸಲಿಲ್ವಂತೆ. ಒಂದು ಕೈ ಪ್ರೀತಿನ ಜಾಸ್ತಿ ಕೊಟ್ರಂತೆ. ಅದಕ್ಕೆ ಅಲ್ವಾ ಇಂದು ಸಹ ಪುರಾಣದಲ್ಲಿ ಯಶೋದೆನ ತನ್ನಮ್ಮ ಅಂತ ಶ್ರೀಕೃಷ್ಣ ಹೇಳ್ಕೊಂಡಿರೋದು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಶಾರದಾ ಪ್ರವಚನಗಳನ್ನ ಕೇಳ್ಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ಸಿದ್ದು ಹತ್ರ ಹೇಳ್ತಾ ಇರ್ತಾಳೆ, ಆ ಕೃಷ್ಣ ಪರಮಾತ್ಮನಿಗೂ ಸಹ ಈ ಥರ ಪರಿಸ್ಥಿತಿ ಬಂತು, ಹಾಗೆ ರಾಜನಿಗೆ ಇರಬೇಕಾಗಿರೋ ರಾಮನಿಗೂ ಸಹ ಎಂಥ ಕಷ್ಟ ಬಂತು ಸರ್. ಅವರಿಗೆ ತಪ್ಪಿದ್ದೆಲ್ಲ ಅಂತ ಅಂದಮೇಲೆ ನಾರ್ಮಲ್ ಮನುಷ್ಯರು ನಮಗೆ ಈ ಶಿಕ್ಷೆ ಎಲ್ಲ ಖಂಡಿತ ಇದ್ದಿದ್ದೇ ಬಿಡಿ ಅಂತ ಅಂದಾಗ ಇವಾಗಾದರೂ ಅರ್ಥ ಆಯ್ತಲ್ಲ, ಅದು ಖಂಡಿತ ನಿಜ ಶಾರದವ್ರೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಯಾವ ಪರಿಸ್ಥಿತಿನೂ ಸಹ ಬದಲಾಗಲ್ಲ. ಅದು ನಮಗೆ ಅರ್ಥ ಆದ್ರೆ ಅಷ್ಟೇ ಸಾಕು. ಬನ್ನಿ ನಾವು ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಒಬ್ಬರು ವ್ಯಕ್ತಿ ಓಡೋಡಿ ಸರ್ ಅಂತ ಕೂಕೊಂಡು ಬರ್ತಾರೆ. ಸರ್, ಪ್ರಸಾದ ಡಬ್ಬಿಗಳೆಲ್ಲನೂ ಸಹ ಹೊರಗಡೆ ತೆಗೆದು ಇಡ್ತಾ ಇದ್ವಿ, ದಯವಿಟ್ಟು ಬಂದು ಸಹಾಯ ಮಾಡಿ ಅಂತ ಅಂದಾಗ ಸರಿ ಬರ್ತೀನಿ ಶಾರದವ್ರೆ, ನೀವು ಹೋಗಿ ಪ್ರದಕ್ಷಿಣೆ ಮಾಡಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಶ್ರೀಕೃಷ್ಣ ಪರಮಾತ್ಮನ ಪ್ರದರ್ಶನ ಮಾಡ್ತಾ ಇರಬೇಕಾದ್ರೆ ಹಾಗೆ ಸುಮಿತ್ರ ಬೈತಿದ್ದ ಮಾತೆಲ್ಲ ಯೋಚನೆ ಮಾಡ್ಕೋತಾ ಇರ್ತಾಳೆ. ನೀನು ದೊಡ್ಡ ನಯವಂಚಕಿ, ಇಲ್ಲಿಂದ ಹೊರಟೋಗು, ನಿನ್ನ ಮುಖ ನನಗೆ ತೋರಿಸ್ಬೇಡ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು, ಏನಪ್ಪ ಕೃಷ್ಣ ನಿನ್ನ ಲೀಲೆ, ನೀನಂತೂ ಎಂಥ ಸವಾಲು ಬಂದರೂ ಸಹ ಅದನ್ನು ಈಸಿಯಾಗಿ ಎದುರಿಸ್ಬಿಟ್ಟೆ. ಆದರೆ ನಾನು ಆಗಲ್ಲ, ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿನಗೆ ಗೊತ್ತಲ್ವಾ. ನಿನಗೆ ಬೇರೆ ಆದಾಗಲೂ ಸಹ ಯಶೋದೆ ತಾಯಿ ಪ್ರೀತಿ ಸಿಕ್ತು, ಹಾಗೆ ಕೊನೆಗೆ ನಿಮ್ಮ ತಾಯಿ ಯಾರು ಅಂತ ಗೊತ್ತಾಯಿತು, ಅವಳು ಮಡಿಲೇ ಸೇರಿಕೊಂಡೆ. ಆದರೆ ನನಗೆ ಈ ತಂಗಾಳಿ ಬಂದಂಗೆ ತಾಯಿ ಮಾತ್ರ ಇದೆ ಅಂತ ಗೊತ್ತಾಯಿತು, ತಾಯಿ ಪ್ರೀತಿ ಯಾವತ್ತೂ ನನಗೆ ಸಿಗಲಿಲ್ಲ, ಅವಳೇ ನನ್ನನ್ನು ದ್ವೇಷ ರೀತಿ ಮಾಡಿದೆಯಲ್ಲ, ಏನಪ್ಪ ಮಾಡಲಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ತಾಯಿ ಪ್ರೀತಿ ಸಿಗುತ್ತೆ ಅಂತ ಮತ್ತೆ ಶೂನ್ಯಕ್ಕೆ ಬಂದು ನಿಂತಿದ್ದೀನಿ ದೇವ್ರೆ, ಈ ತಾಯಿ ಪ್ರೀತಿ ಮತ್ತೆ ನಾನು ಯಾವ ರೀತಿ ಪಡ್ಕೊಳ್ಳಿ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಈ ತಾಯಿ ಪ್ರೀತಿ ನನ್ನ ಜೀವನದಲ್ಲಿ ಸಿಗೋದೇ ಇಲ್ವಾ, ನನ್ನ ಬದುಕಿಗೆ ಒಂದು ಅಂತ್ಯ ಅನ್ನೋದೇ ಇಲ್ವಾ ಭಗವಂತ ಅಂತ ಕಣ್ಣೀರು ಹಾಕೊಂಡು ಗೋಳು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕೊಂಡು ನಿಂತಿರ್ಬೇಕಾದ್ರೆ ಅಲ್ಲಿಗೆ ಗುರುಗಳು ಬರ್ತಾರೆ. ಬಂದ್ಬಿಟ್ಟು ಮಗಳೇ ಅಂತ ಅಂದಾಗ ಹಿಂತಿರುಗಿ ನೋಡಿ ಅವಳು ಶಾಕ್ ಆಗಿ ನಿಂತ್ಕೊಂಡಾಗ, ಯಾಕೆ ಮಗಳೇ ನನ್ನನ್ನು ಈ ರೀತಿ ನೋಡ್ತಾ ಇದೀಯಾ, ನಾನು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಾ, ಮನಸ್ಸಲ್ಲಿ ಓಡ್ತಾ ಇದೆಯಾ, ಇವನು ಯಾರು ಅಂತ ನಿನಗೆ ಚಿಂತೆ ಆಗ್ತಿದೆಯಾ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಗುರುಗಳು ಹೇಳ್ತಾ ಇರ್ತಾರೆ, ಮನಸ್ಸು ತುಂಬ ನೀನು ಪೊರ್ದೆನೇ ತುಂಬ್ಕೊಂಡಿದೀಯಾ, ದಯವಿಟ್ಟು ಅದನ್ನು ಕಣ್ಣಿಂದ ಹೊರಗಡೆ ತೆಗಿಯಮ್ಮ, ಅವಾಗ ನಿನ್ನ ಪ್ರಶ್ನೆಗೆ ಎಲ್ಲ ಉತ್ತರ ಸಿಗುತ್ತೆ, ಮನಸ್ಸಲ್ಲಿರೋ ಗೊಂದಲನ ಮೊದಲು ದೂರ ಮಾಡ್ಕೊಂತ ಹೇಳ್ತಾ ಇರ್ತಾರೆ. ಹಾಗೆ ಶಾರದಾ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೊಂಡು, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಗುರುಗಳೇ ಅಂತ ಅನ್ಬೇಕಾದ್ರೆ, ನಿನಗೆ ನನ್ನ ಮಾತಿನ ಅರ್ಥ ಆಗದಲ್ಲೇ ಇರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ನಡೀತಿರೋ ಗೊಂದಲ ನನಗೆ ಸಿಕ್ಕಾಬಟ್ಟೆ ಅರ್ಥ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಈ ಬ್ರಹ್ಮಾಂಡದಲ್ಲಿ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ಕಾರಣ ಅಂತ ಇದ್ದೇ ಇರುತ್ತೆ ಮಗಳೇ. ಹಾಗೆ ದೇವರ ಅನುಗ್ರಹ ಇಲ್ದಲೆ ಈ ಪ್ರಪಂಚದಲ್ಲಿ ಒಂದು ಹುಲ್ಕಡಿನೂ ಸಹ ಅಲ್ಗಾಡ್ದಲ್ಲೇ ಇರುತ್ತೆ. ಅದೇ ರೀತಿ ಅಮ್ಮ ಬೇಕು ಅಂತ ಕೂತಲ್ಲೇ ಹತ್ರ ಅಮ್ಮನ ಪ್ರೀತಿ ಸಿಗುತ್ತಾ, ಅವಳ ಮಡಿಲು ಸಿಗುತ್ತಾ ಮಗಳೇ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಆ ತಾಯಿ ಹತ್ರ ಸೇರಕ್ಕೆ ಮಕ್ಕಳು ಸಹ ಕಷ್ಟಪಡ್ಬೇಕಲ್ವಾ ಅಂತ ಅಂದಾಗ, ಏನು ಗುರುಗಳೇ ಈ ರೀತಿ ಹೇಳ್ತಾ ಇದ್ದೀರಾ, ನನ್ನ ತಾಯಿ ಸಿಗ್ಬೇಕಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ, ಅದು ನಿಮಗೂ ಗೊತ್ತಲ್ವಾ ಅಂತ ಅಂದಾಗ, ನಿಮ್ಮ ತಾಯಿನ ನೀನು ಹುಡುಕ್ತಮ್ಮ, ಆದರೆ ಹುಡುಕಿ ಇವಳೇ ನನ್ನ ತಾಯಿ ಅಂತ ಗೊತ್ತಾದ್ಮೇಲೆ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಅಲ್ಲಿ ನನ್ನ ಪ್ರಯತ್ನ ಮುಗೀತು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೈ ಕಟ್ಟು ಕೂತಿದೆಯಲ್ಲ, ನೀನೇ ಈ ರೀತಿ ಕೂತ್ಬಿಟ್ಟು ದೇವ್ರು ನೆನಕಮ್ಮ ಬೈತಾ ಇದೀಯ ಅಂತ ಕೇಳ್ತಿರ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಶಾರದಾ ಅವ್ರ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ಇವನು ಯಾರು, ಇವನಿಗೆ ಸತ್ಯ ಎಲ್ಲ ಗೊತ್ತು, ಯಾವ ರೀತಿ ಗೊತ್ತು ಅಂತ ಯೋಚನೆ ಮಾಡ್ತಿದ್ಯಾ ಮಗಳೇ. ಹಾಗೆ ಇದೆಲ್ಲ ದೈವ ಇಚ್ಛೆ, ನಾನು ಯಾರು ಅಂತ ನೀನು ಅದನ್ನೆಲ್ಲ ಕೇಳಕ್ಕೆ ಹೋಗಬೇಡ. ನಿನ್ನ ತಾಯಿ ಯಾರು ಅಂತ ಗೊತ್ತಿಲ್ದಲೇ ನೀನು ಹುಡುಕ್ತಿರ್ಬೇಕಾದ್ರೆ ಖಂಡಿತ ನಿನಗೆ ನಿನ್ನ ಮೂಲ ಸಿಕ್ತಲ್ವಾ. ಸೊ ಇಷ್ಟೇ ಸಿಕ್ಕಿತು ಅಂತ ಅಂದಮೇಲೆ ತಾಯಿ ಮಡಿಲನ್ನ ಖಂಡಿತ ಅವನು ಸೇರಿಸ್ತಾನೆ ಅಂತ ಅಂದಾಗ, ಹಾಗಾದರೆ ಇಂಥ ಕಷ್ಟಗಳನ್ನೆಲ್ಲ ಯಾಕೆ ಆ ಭಗವಂತ ನನಗೆ ಕೊಡ್ತಾ ಇದ್ದಾನೆ ಅಂತ ಕೇಳಬೇಕಾದ್ರೆ ಏನು ಮಾಡೋದಮ್ಮ, ಒಂದು ವಸ್ತುವಿನ ಮೂಲನ ತಿಳ್ಕೊಬೇಕಾಗುತ್ತೆ, ಅದರ ಅಳತೆ ಸುತ್ತಳತೆ, ಅದರ ಶ್ರಮ ಪರಿಶ್ರಮ ಎಷ್ಟಿದೆ ಅಂತ ಪ್ರತಿಯೊಂದನ್ನು ನಾವು ತಿಳ್ಕೊಬೇಕಲ್ವಾ. ಹಾಗೆ ನಾವು ಯಾವುದಾದ್ರೂ ಒಂದು ವಸ್ತುನ ತೊಗೋಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ, ಎಷ್ಟು ಪರಿಶೀಲನೆ ಮಾಡಿ ಅದನ್ನು ತೊಗೋತೀವಿ. ಅದೇ ರೀತಿ ಭಗವಂತ ಏನಾದರೂ ಕೊಡಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಸೂತ್ಕ ಇದನೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡಿ ಯೋಚನೆ ಮಾಡಿ ಕೊಡ್ತಾನೆ ಕಣಮ್ಮ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ.
ಹಾಗೆ ನಿನ್ನ ಮುಂದಿನ ಹೆಜ್ಜೆ ಆಗ ಮುಂದಿನ ಜೀವನ ಸುಗಮವಾಗಿರಲಿ ಅನ್ನೋದಕ್ಕೋಸ್ಕರ ಆ ದೇವರು ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ, ಅದನ್ನೆಲ್ಲ ನೀನು ಎದುರಿಸಲೇಬೇಕು, ಮುಂದೆ ಹೆಜ್ಜೆನ ಇಟ್ಟಿದೆ ಹಿಂದೆ ತಗೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ನಿನ್ನ ಗೊಂದಲಗಳಿಗೆ ಇನ್ನೂ ಪ್ರಶ್ನೆ ಸಿಕ್ಕಿಲ್ವಲ್ಲಮ್ಮ. ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿದ್ದ, ಹಾಗೆ ಅವಾಗವಾಗ ಸಲಹೆಗಳನ್ನು ಕೊಟ್ಟ. ಆದರೆ ಯುದ್ಧದಲ್ಲಿ ಹೋರಾಡಿದ್ದು ಯಾರು? ಅರ್ಜುನ ಅಲ್ವಾ? ಹಾಗೆ ನಮ್ಮ ಬದುಕಿನಲ್ಲೂ ಸಲಹೆ ಕೊಡೋರು ತುಂಬ ಜನ ಬರ್ತಾ ಇರ್ತಾರೆ, ಆದರೆ ಹೋರಾಡಬೇಕಾದವರು ನಾವೇ ಕಣಮ್ಮ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಹಾಗೆ ನೀನು ಮುಂದೆ ನಿಂತ್ಕೊಂಡು ಹೋರಾಡು, ಹಿಂದೆ ಬೆಂಗಾಲವಾಗಿ ನಾನು ಇರ್ತೀನಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಿಟ್ಟೆ ಖುಷಿಯಾಗಿ ದೇವ್ರ ಹತ್ರ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ ಆ ಗುರುಗಳು ಕಾಣೆ ಆಗಿದ ತಕ್ಷಣ ಇವಳಿಗಂತೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಮತ್ತೆ ದೇವ್ರ ಮುಖ ನೋಡಿಕೊಂಡು ಗುರುಗಳು ಹೋಗೇ ಬಿಟ್ರಲ್ಲ ಪರಮಾತ್ಮ, ನಾನು ಅವ್ರನ್ನ ಏನೇನು ಪ್ರಶ್ನೆನ ಕೇಳಬೇಕಿತ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮ ಬದುಕನ್ನು ನಾವು ತೊಗೊಂಡೋಗ್ಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವೇನೇ ಯುದ್ಧನ ಮಾಡಬೇಕು ಅಂತ ಹೇಳಿದ ಮಾತು ನೆನ್ಪು ಮಾಡಿಕೊಂಡು ಆದಷ್ಟು ಬೇಗ ನಾನು ಆ ಮನೆ ಸೇರಬೇಕು, ಸೇರಿಕೊಂಡ್ರೆ ನಾನು ಅಮ್ಮನ ಮಡಿಲಲ್ಲಿ ನಾನು ಸೇರ್ಬೋದು ಅಂತ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಯೋಚನೆ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಓಡೋಡಿ ಬರ್ತಾ ಸರ್ ಸರ್ ಅಂತ ಸಿದ್ಧನ ಕೂಗ್ತಿರ್ಬೇಕಾದ್ರೆ ನಿಧಾನ ನಿಧಾನ ಏನಾಯಿತು ಶಾರದಾ ಅವರೇ ಇಷ್ಟೊಂಥರ ಖುಷಿಯಾಗಿ ಬರ್ತಿದ್ದೀರಲ್ಲ, ಆವಾಗ ನೋಡಿದರೆ ಆಕಾಶನೇ ನಿಮ್ಮ ತಲೆ ಮೇಲೆ ಬಿದ್ದಿರೋ ಹಾಗೆ ಇದ್ರಿ, ಇವಾಗ ನೋಡಿದರೆ ಇಷ್ಟು ಖುಷಿಯಾಗಿದ್ದೀರಾ, ಆಗಲೇ ನಾವು ಕತೆ ಕೇಳಿದ್ವಲ್ಲ ಅದೇ ರೀತಿ ಏನಾದರೂ ನಮ್ಮ ಲೈಫಲ್ಲಿ ಪವಾಡ ಆಯಿತಾ ಅಂತ ಅಂದಾಗ ಅದೇನೂ ಇಲ್ಲ, ಇಲ್ಲಿ ಬಂದು ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಕ್ಕಿದೆ ಸರ್, ಅದಕ್ಕೆ ನಾನು ಖುಷಿಯಾಗಿ ನಗಾಡ್ತಾ ಇದ್ದೀನಿ, ಬನ್ನಿ ಮನೆಗೆ ಹೋಗೋಣ ಅಂತ ಅಂದಾಗ ಅದೇನಾಯಿತು ಅಂತ ದಯವಿಟ್ಟು ನನಗೂ ಹೇಳಿ ಶಾರದವ್ರೆ ಅಂತ ಅಂದಾಗ ಅದನ್ನೆಲ್ಲ ರೋಡಲ್ಲಿ ಹೇಳ್ತೀನಿ ಬನ್ನಿ ಸರ್ ಹೋಗೋಣ ಅಂತ ಅಂದಾಗ ನೀವು ಯಾವಾಗಲೂ ಇದೇ ರೀತಿ ನಗ್ತಾ ಇರಬೇಕು ಅಂದಾಗ ಆದಷ್ಟು ನಾನು ನಗೋಕ್ಕೆ ತುಂಬ ಟ್ರೈ ಮಾಡ್ತೀನಿ, ಇವಾಗ ಮನೆಗೆ ಹೋಗೋಣ ಬನ್ನಿ ಅಂತ ಸಿದ್ದು ಶಾರದನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.